ಕೋಟ್ಯಾಂತರ ಜನರ ಅನ್ನದಾತೆ, ಕನ್ನಡ ನಾಡಿನ ಜೀವನದಿ. ಆದರೆ ಇದೇ ತಲಕಾವೇರಿ ಕ್ಷೇತ್ರದಲ್ಲಿ ಪುರಾತನ ಲಿಂಗವೊಂದು ಈಗ ಅನಾಥ ಆಗಿದೆ. 5 ವರ್ಷ ಕಳೆದರೂ ಕೂಡ ವಿವಾದದ ಕೇಂದ್ರ ಬಿಂದುವಾಗಿದೆ. ತಲಕಾವೇರಿಯಲ್ಲಿ ಪುರಾತನ ಕಾಲದಲ್ಲಿ ಅಗಸ್ತ್ಯೇಶ್ವರ ಮುನಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಶಿವಲಿಂಗ ಇದೆ, ಅಗಸ್ತ್ಯೇಶ್ವರ ಲಿಂಗ ಅಂತ ಹೇಳ್ತೀವಿ. ಅದು ಕಳೆದ 5 ವರ್ಷಗಳಿಂದ ಅನಾಥವಾಗಿ ಬಿದ್ದಿರುವಂಥದ್ದು. ತಲಕಾವೇರಿಯಲ್ಲಿ ಅನಾಥವಾದ ಅಗಸ್ತ್ಯೇಶ್ವರ ಲಿಂಗ. ಹಳೆ ಲಿಂಗ ಹೂತು ನೂತನ ಲಿಂಗ ಪ್ರತಿಷ್ಠಾಪನೆ. ಕೊಡಗು ಜಿಲ್ಲೆಯ ತಲಕಾವೇರಿ ಪವಿತ್ರ ಕ್ಷೇತ್ರ. ಕರ್ನಾಟಕ, ತಮಿಳುನಾಡು, ಕೇರಳದಿಂದ ಭಕ್ತಾದಿಗಳು ಸನ್ನಿಧಿಗೆ ಆಗಮಿಸುತ್ತಾರೆ. ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ವೇಳೆ 16 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಭಾಗಮಂಡಲ ತಲಕಾವೇರಿ ಕ್ಷೇತ್ರವನ್ನ ಜೀರ್ಣೋದ್ಧಾರಗೊಳಿಸಿದ್ರು. ತಲಕಾವೇರಿಯಲ್ಲಿ ಸಾವಿರಾರು ವರ್ಷ ಪುರಾತನವಾದ ಅಗಸ್ತ್ಯೇಶ್ವರ ಲಿಂಗ ವಿಘ್ನಗೊಂಡಿತ್ತು. ಗುರು ಹಿರಿಯರು ತಂತ್ರಿಗಳ ಸಮ್ಮುಖದಲ್ಲಿ ನೂತನ ಲಿಂಗ ತಂದು ಪ್ರತಿಷ್ಠಾಪಿಸಲಾಯಿತು. ಇದರ ಒಳಗೆ ಆ ಭಗ್ನಗೊಂಡಂತ ಅಗಸ್ತ್ಯೇಶ್ವರ ಲಿಂಗ ಇಲ್ಲಿ ಇದೆ. ಇಲ್ಲಿ ಇಡ್ಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳುವಂಥದ್ದು ಅಂದ್ರೆ ಇಲ್ಲಿ ತಲಕಾವೇರಿಯ ಜೀರ್ಣೋದ್ಧಾರ ಆಗುತ್ತೆ. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತೆ. ಆ ಸಂದರ್ಭ ಆ ಒಂದು ಲಿಂಗ ಏನಿತ್ತೆ ಆ ಲಿಂಗಕ್ಕೆ ಭಗ್ನ ಆಯಿತು ಅಂತಂದ್ರೆ ಅದು ಒಡೆದು ಹೋಗುತ್ತೆ, ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಹೊಸ ಲಿಂಗ ಪ್ರತಿಷ್ಠಾಪನೆ ವೇಳೆ ಇತಿಹಾಸ ಹೊಂದಿರೋ ವಿಘ್ನವಾದ ಅಗಸ್ತ್ಯೇಶ್ವರ ಲಿಂಗವನ್ನ ಹೊಸದಾಗಿ ಪ್ರತಿಷ್ಠಾಪಿಸೋ ಲಿಂಗದ ಕೆಳಗೆ ಭೂಗತ ಮಾಡಲಾಯಿತು. 2019ರಲ್ಲಿ ತಲಕಾವೇರಿ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡಲಾಯಿತು. ಭೂಗತ ಮಾಡಿರುವಂತಹ ಅಗಸ್ತ್ಯ ಲಿಂಗದಿಂದ ನಾಡಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ತಿಳಿದು ಬಂತು. ಭೂಗತ ಮಾಡಲಾಗಿದ್ದ ಲಿಂಗ ಹೊರತೆಗೆದು ವಿಸರ್ಜಿಸಬೇಕು ಎಂಬ ಸಲಹೆಯನ್ನ ತಂತ್ರಿಗಳು ನೀಡಿದ್ರು. ಲಿಂಗ ವಿಸರ್ಜನೆ ಕುರಿತು ಪರ ವಿರೋಧ ಚರ್ಚೆಗಳು ಆರಂಭವಾದವು. ಕೆಲವರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದ್ರು. ಮುಜರಾಯಿ ಇಲಾಖೆ ಅಥವಾ ಸರ್ಕಾರ ತಡೆಯಾಜ್ಞೆ ತೆರವು ಮಾಡೋ ವಿಚಾರದಲ್ಲಿ ಮನಸ್ಸು ಮಾಡದ ಹಿನ್ನೆಲೆ ಈ ಲಿಂಗ ಕತ್ತಲ ಕೋಣೆಯಲ್ಲಿ ಬಂದಿಯಾಗಿದೆ. ಈ ಅಗಸ್ತ್ಯೇಶ್ವರ ಲಿಂಗದಿಂದ ಪ್ರಕೃತಿ ವಿಕೋಪ ಆಗುತ್ತಿದೆಯಾ ಎಂಬ ಅನುಮಾನ ಜನತೆಯನ್ನ ಕಾಡ್ತಿದೆ. 2018ರಲ್ಲಿ ಏನೊಂದು ತಂತ್ರಿಗಳು ಬಂದು ಹೇಳಿರುವಂಥದ್ದು, ಅದನ್ನು ಅಲ್ಲಿ ಇಡಬಾರ್ದು, ಅದನ್ನು ತೆಗೆದು ವಿಸರ್ಜನೆ ಮಾಡಬೇಕಂತ ಹೇಳುವಂಥದ್ದು. ನಂತರ ಅದನ್ನು ಹೊರಗಡೆ ತೆಗೆದಾಯಿತು. ತೆಗೆದ ನಂತರ ಕೆಲವರು ಪರ ವಿರೋಧ ಅದಕ್ಕೆ ವಾದ ಬಂತು. ಅಂದರೆ ಕೆಲವರು ವಿಸರ್ಜನೆ ಮಾಡಬಾರ್ದು ಅಂತ ಹೇಳಿ, ಕೆಲವರು ವಿಸರ್ಜನೆ ಮಾಡಬೇಕಂತ ಹೇಳಿ, ಅದರಿಂದ ಕೆಲವರು ಅದು ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿದರು. ಅಗಸ್ತ್ಯೇಶ್ವರ ಲಿಂಗ ವಿಸರ್ಜನೆಯ ವಾದ ವಿವಾದಗಳ ನಡುವೆ ಭಕ್ತಾದಿಗಳು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಇದರಿಂದಲೇ ನಾಡಿಗೆ ಗಂಡಾಂತರ ಬಂದಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಕೂಡಲೇ ಅನಾಥವಾಗಿರೋ ಅಗಸ್ತ್ಯೇಶ್ವರ ಲಿಂಗಕ್ಕೆ ಮುಕ್ತಿ ನೀಡಬೇಕು ಅನ್ನೋದು ಭಕ್ತಾದಿಗಳ ಒತ್ತಾಯವಾಗಿದೆ. ಸರ್ಕಾರ, ಸಂಬಂಧಪಟ್ಟ ಮುಜರಾಯಿ ಸಚಿವರು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈ ಅಗಸ್ತ್ಯೇಶ್ವರ ಲಿಂಗ ಏನಿದೆ ಇದಕ್ಕೆ ಮುಕ್ತಿ ದೊರಕಿಸಿಕೊಡೋ ಕೆಲಸವನ್ನು ಮಾಡಬೇಕು. ಅದು ಮಾಡಬೇಕಾದ್ರೆ ಕೋರ್ಟಲ್ಲಿರುವಂಥ ತಡೆಯಾಜ್ಞೆಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ತಲಕಾವೇರಿ. ಕ್ಷೇತ್ರ ಕೋಟ್ಯಾಂತರ ಜನರ ಅನ್ನದಾತೆ, ಕನ್ನಡ ನಾಡಿನ ಜೀವನದಿ. ಆದರೆ ಇದೇ ತಲಕಾವೇರಿ ಕ್ಷೇತ್ರದಲ್ಲಿ ಪುರಾತನ ಲಿಂಗವೊಂದು ಈಗ ಅನಾಥ ಆಗಿದೆ. 5 ವರ್ಷ ಕಳೆದರೂ ಕೂಡ ವಿವಾದದ ಕೇಂದ್ರ ಬಿಂದುವಾಗಿದೆ. ತಲಕಾವೇರಿಯಲ್ಲಿ ಪುರಾತನ ಕಾಲದಲ್ಲಿ ಅಗಸ್ತ್ಯೇಶ್ವರ ಮುನಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಶಿವಲಿಂಗ ಇದೆ, ಅಗಸ್ತ್ಯೇಶ್ವರ ಲಿಂಗ ಅಂತ ಹೇಳ್ತೀವಿ. ಅದು ಕಳೆದ 5 ವರ್ಷಗಳಿಂದ ಅನಾಥವಾಗಿ ಬಿದ್ದಿರುವಂಥದ್ದು. ತಲಕಾವೇರಿಯಲ್ಲಿ ಅನಾಥವಾದ ಅಗಸ್ತ್ಯೇಶ್ವರ ಲಿಂಗ. ಹಳೆ ಲಿಂಗ ಹೂತು ನೂತನ ಲಿಂಗ ಪ್ರತಿಷ್ಠಾಪನೆ. ಕೊಡಗು ಜಿಲ್ಲೆಯ ತಲಕಾವೇರಿ ಪವಿತ್ರ ಕ್ಷೇತ್ರ. ಕರ್ನಾಟಕ, ತಮಿಳುನಾಡು, ಕೇರಳದಿಂದ ಭಕ್ತಾದಿಗಳು ಸನ್ನಿಧಿಗೆ ಆಗಮಿಸುತ್ತಾರೆ. ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ವೇಳೆ 16 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಭಾಗಮಂಡಲ ತಲಕಾವೇರಿ ಕ್ಷೇತ್ರವನ್ನ ಜೀರ್ಣೋದ್ಧಾರಗೊಳಿಸಿದ್ರು. ತಲಕಾವೇರಿಯಲ್ಲಿ ಸಾವಿರಾರು ವರ್ಷ ಪುರಾತನವಾದ ಅಗಸ್ತ್ಯೇಶ್ವರ ಲಿಂಗ ವಿಘ್ನಗೊಂಡಿತ್ತು. ಗುರು ಹಿರಿಯರು ತಂತ್ರಿಗಳ ಸಮ್ಮುಖದಲ್ಲಿ ನೂತನ ಲಿಂಗ ತಂದು ಪ್ರತಿಷ್ಠಾಪಿಸಲಾಯಿತು. ಇದರ ಒಳಗೆ ಆ ಭಗ್ನಗೊಂಡಂತ ಅಗಸ್ತ್ಯೇಶ್ವರ ಲಿಂಗ ಇಲ್ಲಿ ಇದೆ. ಇಲ್ಲಿ ಇಡ್ಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳುವಂಥದ್ದು ಅಂದ್ರೆ ಇಲ್ಲಿ ತಲಕಾವೇರಿಯ ಜೀರ್ಣೋದ್ಧಾರ ಆಗುತ್ತೆ. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತೆ. ಆ ಸಂದರ್ಭ ಆ ಒಂದು ಲಿಂಗ ಏನಿತ್ತೆ ಆ ಲಿಂಗಕ್ಕೆ ಭಗ್ನ ಆಯಿತು ಅಂತಂದ್ರೆ ಅದು ಒಡೆದು ಹೋಗುತ್ತೆ, ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಹೊಸ ಲಿಂಗ
ಹೊಸಲಿಂಗ ಪ್ರತಿಷ್ಠಾಪನೆ ವೇಳೆ ಇತಿಹಾಸ ಹೊಂದಿರೋ ವಿಘ್ನವಾದ ಅಗಸ್ತೈಶ್ವರ ಲಿಂಗವನ್ನ ಹೊಸದಾಗಿ ಪ್ರತಿಷ್ಠಾಪಿಸೋ ಲಿಂಗದ ಕೆಳಗೆ ಭೂಗತ ಮಾಡಲಾಯಿತು. 2019ರಲ್ಲಿ ತಲಕಾವೇರಿ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡಲಾಯಿತು. ಭೂಗತ ಮಾಡಿರುವಂತಹ ಅಗಸ್ತ್ಯ ಲಿಂಗದಿಂದ ನಾಡಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ತಿಳಿದು ಬಂತು. ಭೂಗತ ಮಾಡಲಾಗಿದ್ದ ಲಿಂಗ ಹೊರತೆಗೆದು ವಿಸರ್ಜಿಸಬೇಕು ಎಂಬ ಸಲಹೆಯನ್ನ ತಂತ್ರಿಗಳು ನೀಡಿದ್ರು. ಲಿಂಗ ವಿಸರ್ಜನೆ ಕುರಿತು ಪರ ವಿರೋಧ ಚರ್ಚೆಗಳು ಆರಂಭವಾದವು. ಕೆಲವರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದ್ರು. ಮುಜರಾಯಿ ಇಲಾಖೆ ಅಥವಾ ಸರ್ಕಾರ ತಡೆಯಾಜ್ಞೆ ತೆರವು ಮಾಡೋ ವಿಚಾರದಲ್ಲಿ ಮನಸ್ಸು ಮಾಡದ ಹಿನ್ನೆಲೆ ಈ ಲಿಂಗ ಕತ್ತಲ ಕೋಣೆಯಲ್ಲಿ ಬಂದಿಯಾಗಿದೆ. ಈ ಅಗಸ್ತೈಶ್ವರ ಲಿಂಗದಿಂದ ಪ್ರಕೃತಿ ವಿಕೋಪ ಆಗುತ್ತಿದೆಯಾ ಎಂಬ ಅನುಮಾನ ಜನತೆಯನ್ನ ಕಾಡ್ತಿದೆ. 2018ರಲ್ಲಿ ಏನೊಂದು ತಂತ್ರಿಗಳು ಬಂದು ಹೇಳಿರುವಂಥದ್ದು, ಅದನ್ನು ಅಲ್ಲಿ ಇಡಬಾರ್ದು, ಅದನ್ನು ತೆಗೆದು ವಿಸರ್ಜನೆ ಮಾಡಬೇಕಂತ ಹೇಳುವಂಥದ್ದು. ನಂತರ ಅದನ್ನು ಹೊರಗಡೆ ತೆಗೆದಾಯಿತು. ತೆಗೆದ ನಂತರ ಕೆಲವರು ಪರ ವಿರೋಧ ಅದಕ್ಕೆ ವಾದ ಬಂತು. ಅಂದರೆ ಕೆಲವರು ವಿಸರ್ಜನೆ ಮಾಡಬಾರ್ದು ಅಂತ ಹೇಳಿ, ಕೆಲವರು ವಿಸರ್ಜನೆ ಮಾಡಬೇಕಂತ ಹೇಳಿ, ಅದರಿಂದ ಕೆಲವರು ಅದರ ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿದರು. ಅಗಸ್ತೈಶ್ವರ ಲಿಂಗ ವಿಸರ್ಜನೆಯ ವಾದ ವಿವಾದಗಳ ನಡುವೆ ಭಕ್ತಾದಿಗಳು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಇದರಿಂದಲೇ ನಾಡಿಗೆ ಗಂಡಾಂತರ ಬಂದಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಕೂಡಲೇ ಅನಾಥವಾಗಿರೋ ಅಗಸ್ತೈಶ್ವರ ಲಿಂಗಕ್ಕೆ ಮುಕ್ತಿ ನೀಡಬೇಕು ಅನ್ನೋದು ಭಕ್ತಾದಿಗಳ ಒತ್ತಾಯವಾಗಿದೆ. ಸರ್ಕಾರ, ಸಂಬಂಧಪಟ್ಟ ಮುಜರಾಯಿ ಸಚಿವರು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈ ಅಗಸ್ತೇಶ್ವರ ಲಿಂಗ ಏನಿದೆ ಇದಕ್ಕೆ ಮುಕ್ತಿ ದೊರಕಿಸಿಕೊಡೋ ಕೆಲಸವನ್ನು ಮಾಡಬೇಕು. ಅದು ಮಾಡಬೇಕಾದ್ರೆ ಕೋರ್ಟಲ್ಲಿರುವಂಥ ತಡೆಯಾಜ್ಞೆಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ತಲಕಾವೇರಿ. ಕ್ಷೇತ್ರ ಕೋಟ್ಯಾಂತರ ಜನರ ಅನ್ನದಾತೆ, ಕನ್ನಡ ನಾಡಿನ ಜೀವನದಿ. ಆದರೆ ಇದೇ ತಲಕಾವೇರಿ ಕ್ಷೇತ್ರದಲ್ಲಿ ಪುರಾತನ ಲಿಂಗವೊಂದು ಈಗ ಅನಾಥ ಆಗಿದೆ. 5 ವರ್ಷ ಕಳೆದರೂ ಕೂಡ ವಿವಾದದ ಕೇಂದ್ರ ಬಿಂದುವಾಗಿದೆ. ತಲಕಾವೇರಿಯಲ್ಲಿ ಪುರಾತನ ಕಾಲದಲ್ಲಿ ಅಗಸ್ತೇಶ್ವರ ಮುನಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಶಿವಲಿಂಗ ಇದೆ, ಅಗಸ್ತೇಶ್ವರ ಲಿಂಗ ಅಂತ ಹೇಳ್ತೀವಿ. ಅದು ಕಳೆದ 5 ವರ್ಷಗಳಿಂದ ಅನಾಥವಾಗಿ ಬಿದ್ದಿರುವಂಥದ್ದು. ತಲಕಾವೇರಿಯಲ್ಲಿ ಅನಾಥವಾದ ಅಗಸ್ತೈಶ್ವರ ಲಿಂಗ. ಹಳೆ ಲಿಂಗ ಹೂತು, ನೂತನ ಲಿಂಗ ಪ್ರತಿಷ್ಠಾಪನೆ. ಕೊಡಗು ಜಿಲ್ಲೆಯ ತಲಕಾವೇರಿ ಪವಿತ್ರ ಕ್ಷೇತ್ರ. ಕರ್ನಾಟಕ, ತಮಿಳುನಾಡು, ಕೇರಳದಿಂದ ಭಕ್ತಾದಿಗಳು ಸನ್ನಿಧಿಗೆ ಆಗಮಿಸುತ್ತಾರೆ. ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ವೇಳೆ 16 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಭಾಗಮಂಡಲ ತಲಕಾವೇರಿ ಕ್ಷೇತ್ರವನ್ನ ಜೀರ್ಣೋದ್ಧಾರಗೊಳಿಸಿದ್ರು. ತಲಕಾವೇರಿಯಲ್ಲಿ ಸಾವಿರಾರು ವರ್ಷ ಪುರಾತನವಾದ ಅಗಸ್ತೈಶ್ವರ ಲಿಂಗ ವಿಘ್ನಗೊಂಡಿತ್ತು. ಗುರು ಹಿರಿಯರು, ತಂತ್ರಿಗಳ ಸಮ್ಮುಖದಲ್ಲಿ ನೂತನ ಲಿಂಗ ತಂದು ಪ್ರತಿಷ್ಠಾಪಿಸಲಾಯಿತು. ಇದರ ಒಳಗೆ ಆ ಭಗ್ನಗೊಂಡಂತ ಅಗಸ್ತೇಶ್ವರ ಲಿಂಗ ಇಲ್ಲಿ ಇದೆ. ಇಲ್ಲಿ ಇಡ್ಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳುವಂಥದ್ದು ಅಂದರೆ ಇಲ್ಲಿ ತಲಕಾವೇರಿಯ ಜೀರ್ಣೋದ್ಧಾರ ಆಗುತ್ತೆ. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತೆ. ಆ ಸಂದರ್ಭ ಆ ಒಂದು ಲಿಂಗ ಏನಿತ್ತೆ ಆ ಲಿಂಗಕ್ಕೆ ಭಗ್ನ ಆಯಿತು ಅಂತಂದರೆ ಅದು ಒಡೆದು ಹೋಗುತ್ತೆ, ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಹೊಸಲಿಂಗ ಪ್ರತಿಷ್ಠಾಪನೆ ವೇಳೆ ಇತಿಹಾಸ ಹೊಂದಿರೋ ವಿಘ್ನವಾದ ಅಗಸ್ತೈಶ್ವರ ಲಿಂಗವನ್ನ ಹೊಸದಾಗಿ ಪ್ರತಿಷ್ಠಾಪಿಸೋ ಲಿಂಗದ ಕೆಳಗೆ ಭೂಗತ ಮಾಡಲಾಯಿತು. 2019ರಲ್ಲಿ ತಲಕಾವೇರಿ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡಲಾಯಿತು. ಭೂಗತ ಮಾಡಿರುವಂತಹ ಅಗಸ್ತ್ಯ ಲಿಂಗದಿಂದ ನಾಡಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ತಿಳಿದು ಬಂತು. ಭೂಗತ ಮಾಡಲಾಗಿದ್ದ ಲಿಂಗ ಹೊರತೆಗೆದು ವಿಸರ್ಜಿಸಬೇಕು ಎಂಬ ಸಲಹೆಯನ್ನ ತಂತ್ರಿಗಳು ನೀಡಿದ್ರು. ಲಿಂಗ ವಿಸರ್ಜನೆ ಕುರಿತು ಪರ ವಿರೋಧ ಚರ್ಚೆಗಳು ಆರಂಭವಾದವು. ಕೆಲವರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದ್ರು. ಮುಜರಾಯಿ ಇಲಾಖೆ ಅಥವಾ ಸರ್ಕಾರ ತಡೆಯಾಜ್ಞೆ ತೆರವು ಮಾಡೋ ವಿಚಾರದಲ್ಲಿ ಮನಸ್ಸು ಮಾಡದ ಹಿನ್ನೆಲೆ ಈ ಲಿಂಗ ಕತ್ತಲ ಕೋಣೆಯಲ್ಲಿ ಬಂದಿಯಾಗಿದೆ. ಈ ಅಗಸ್ತೈಶ್ವರ ಲಿಂಗದಿಂದ ಪ್ರಕೃತಿ ವಿಕೋಪ ಆಗುತ್ತಿದೆಯಾ ಎಂಬ ಅನುಮಾನ ಜನತೆಯನ್ನ ಕಾಡ್ತಿದೆ. 2018ರಲ್ಲಿ ಏನೊಂದು ತಂತ್ರಿಗಳು ಬಂದು ಹೇಳಿರುವಂಥದ್ದು, ಅದನ್ನು ಅಲ್ಲಿ ಇಡಬಾರ್ದು, ಅದನ್ನು ತೆಗೆದು ವಿಸರ್ಜನೆ ಮಾಡಬೇಕಂತ ಹೇಳುವಂಥದ್ದು. ನಂತರ ಅದನ್ನು ಹೊರಗಡೆ ತೆಗೆದಾಯಿತು. ತೆಗೆದ ನಂತರ ಕೆಲವರು ಪರ ವಿರೋಧ ಅದಕ್ಕೆ ವಾದ ಬಂತು. ಅಂದರೆ ಕೆಲವರು ವಿಸರ್ಜನೆ ಮಾಡಬಾರ್ದು ಅಂತ ಹೇಳಿ, ಕೆಲವರು ವಿಸರ್ಜನೆ ಮಾಡಬೇಕಂತ ಹೇಳಿ, ಅದರಿಂದ ಕೆಲವರು ಅದರ ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿದರು. ಅಗಸ್ತೈಶ್ವರ ಲಿಂಗ ವಿಸರ್ಜನೆಯ ವಾದ ವಿವಾದಗಳ ನಡುವೆ ಭಕ್ತಾದಿಗಳು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಇದರಿಂದಲೇ ನಾಡಿಗೆ ಗಂಡಾಂತರ ಬಂದಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಕೂಡಲೇ ಅನಾಥವಾಗಿರೋ ಅಗಸ್ತೈಶ್ವರ ಲಿಂಗಕ್ಕೆ ಮುಕ್ತಿ ನೀಡಬೇಕು ಅನ್ನೋದು ಭಕ್ತಾದಿಗಳ ಒತ್ತಾಯವಾಗಿದೆ. ಸರ್ಕಾರ, ಸಂಬಂಧಪಟ್ಟ ಮುಜರಾಯಿ ಸಚಿವರು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈ ಅಗಸ್ತೇಶ್ವರ ಲಿಂಗ ಏನಿದೆ
ಏನಿದೆ ಇದಕ್ಕೆ ಮುಕ್ತಿ ದೊರಕಿಸಿಕೊಡೋ ಕೆಲಸವನ್ನು ಮಾಡಬೇಕು. ಅದು ಮಾಡಬೇಕಾದ್ರೆ ಕೋರ್ಟಲ್ಲಿರುವಂಥ ತಡೆಯಾಜ್ಞೆಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ತಲಕಾವೇರಿ.